ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ 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 ಒಂದು ನಿಮಿಷ ಸರ್. ನಿನ್ನೆ ಈ ವಿಷಯ ಹೇಳಿದಾಗಿಂದ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಸರ್. ತುಂಬ ಕನಸು ಕಟ್ಕೊಂಡಿದ್ದೀನಿ ಸರ್. ಈ ಕುಟುಂಬ ನನ್ನ ಮೇಲೆ ಡಿಪೆಂಡ್ ಆಗಿದೆ. ದಯವಿಟ್ಟು ಏನಾದರೂ ಮಾಡಿ ರಿಟೈರ್ಮೆಂಟನ್ನು ಮುಂದಕ್ಕೆ ಹಾಕೋಬೋದಾ ಸರ್? ಯಾಕ್ರಿ PF ದುಡ್ಡು ಬರುತ್ತಲ್ಲ, ಆರಾಮಾಗಿ ಜೀವನ ನಡೆಸ್ಬೋದಲ್ವಾ? ಇಲ್ಲ ಸರ್, ಆ ದುಡ್ಡಲ್ಲಿ ಬೇರೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಸರ್, ಈ ಕಂಪನಿಗೆ ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ನಾನು ಸೇವೆ ಮಾಡಿದ್ದೀನಿ ಸರ್. ಇದನ್ನಾದರೂ ಪರಿಗಣಿಸಿ MD ಸಾಹೇಬ್ರ ಜೊತೆ ಒಂದ್ಸಲ ಮಾತಾಡಿ ನೋಡಿ ಸರ್. ಏನ್ರಿ ತಮಾಷೆ ಮಾಡ್ತಿದ್ದೀರಾ? ನಮ್ಮ MD ತುಂಬಾ ಸ್ಟ್ರಿಕ್ಟು. ಅವ್ರ ಮುಂದೆ ಇದನ್ನೆಲ್ಲ ತಗೊಂಡು ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ನೋಡಿ, ಒಂದು ಕೆಲಸ ಮಾಡಿ, ಅವ್ರು ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ನೀವೇ ಅವ್ರ ಜೊತೆ ಹೋಗ್ಬಿಟ್ಟು ಮಾತಾಡಿ. ನಿಮ್ಮ ಮುಖ ನೋಡಿ ಅವ್ರ ಮನಸ್ಸು ಕರಗಿದ್ರೆ ನಿಮ್ಮ ಕೆಲಸ ಆಗ್ಬೋದು. ಸರಿ ಸರ್, ಹಾಗೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದನ್ನ ಕಟ್ಬಿಟ್ಟು ನನ್ನ ಕಂಬ್ಲಿಯ ನನ್ನಿಂದ ದೂರ ಮಾಡಕ್ಕದ್ದ ಇವ್ರ ಕೈಲಿ? ಅಯ್ಯ, ಈ ನನ್ನ ಮಕ್ಕಳು. ಮೇಡಮ್ ಅವರೇ, ಪಾಪುಗೆ ಚೆಕಪ್ ಮಾಡಿಸಾಯ್ತಾ? ಖುಷಿ, ನೀನು ಸ್ವಲ್ಪ ಇಲ್ಲೇ ಕೂತ್ಕೋ, ನಾನು ಮಾತ್ರೆ ತೊಗೊಂಡ್ಬರ್ತೀನಿ. ನಾನು ಇರ್ತೀನಿ, ಹೋಗಿ ಮೇಡಮ್ ಅವರೇ. ಪಾಪು ನೋಡ್ದವ, ನಿಂಗೂ ನಂಗೂ ಒಂದೇ ತರ ಆಗದೆ. ಅಂಕಲ್, ನಿಮ್ದು 15 ದಿನ ಕಾಲ್ ವಾಸಿ ಇರುತ್ತೆ, ನಂದು ಗೊತ್ತಿಲ್ಲ. ಅಯ್ಯೋ ಇಲ್ಲ ಪಾಪು, ನಿಂಗೂ ಬಿರ್ನ ವಾಸಿ ಆಯ್ತದೆ. ನೀನೇನು ಭಯ ಪಟ್ಕೋಬೇಡ. ನಿನಗೆ ನಿಮ್ ಭಾವನಮ್ಮ ಅವರಲ್ಲ, ಅವರೆಲ್ಲ ನೋಡ್ಕೋತಾರೆ. ಹಾ, ಅಂಕಲ್, ಭಾವನಮ್ಮ ಬರ್ತಿದ್ದಾರೆ. ಸರಿ ಸರಿ. ಖುಷಿ, ಹೊರಡೋಣ? ಸರ್, ಡಾಕ್ಟರ್ ಹೇಳಿದ್ರು ಬನ್ನಿ, ಇಂಜೆಕ್ಷನ್ ಹಾಕ್ಬೇಕು ನಿಮಗೆ. ಏನ್ ಮೇಡಮ್ ಇಂಜೆಕ್ಷನ್ ನನಗ? ಅಯ್ಯೋ ಬೇಡ ಮೇಡಮ್, ಡಾಕ್ಟರ್ ನನಗೆ ಮಾತ್ರೆನ ಕೊಟ್ಟವ್ರೆ. ಮೇಡಮ್ ಅವರೇ, ಅಯ್ಯಯ್ಯೋ ಅಕ್ಕ, ಬೇಡ ಕಣಕ, ನನ್ನ ಬಿಟ್ಬಿಡಿ. ನಂಗೆ ಇಂಜೆಕ್ಷನ್ ಅಂದ್ರೆ ಭಯ ಕಣಕ. ಪ್ಲೀಸ್ ಅಕ್ಕ, ಬಿಟ್ಬಿಡಕ್ಕ. ಮೇಡಮ್ ಅವರೇ, ನೀವಾದ್ರೂ ಕಾಪಾಡಿ ಮೇಡಮ್ ಅವರೇ. ಮೇಡಮ್ ಮೇಡಮ್ ಬಿಟ್ಬಿಡಿ ಮೇಡಮ್, ನಂಗೆ ಭಯ ಮೇಡಮ್. ಅಯ್ಯಯ್ಯೋ ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ. ಕಟ್ಟಿ ಹಚ್ಚಿಟ್ಬಿಟ್ಲು ಇವಳು ಅಜ್ಜಿನ ಪಡಿಯ. ಅಂಕಲ್, ಹೇಗಿತ್ತು ಇಂಜೆಕ್ಷನ್? ಖುಷಿ, ಸರಿ ಆಯ್ತು, ಭಾವನಮ್ಮ ಮಾತಾಡಲ್ಲ. ಸರಿ ಹೊರಡೋಣ? ಮೇಡಮ್ ಅವರೇ, ಅದನ್ನ ನಾನು ಹಿಡ್ಕೊತೀನಿ. ಇವನೇನ್ ಮಾಡ್ತಿದ್ದಾನೇನೆ? ಅವ್ನ್ ಕಾಲಿಗೇನೋ ಏಟಾದಾಗಿದೆ.
ಅದಕ್ಕೆ ಹಾಸ್ಪಿಟಲ್ ಬಂದಿದ್ದಾನೆ ಅನ್ಸುತ್ತೆ. ಮೋಸ್ಟ್ಲಿ ಹಾಗೆ ಸಿಕ್ಕಿರ್ತಾರೆ. ಇರ್ಬೋದು, ಹತ್ರ ಸಂಬಂಧ ಅಲ್ವೋ, ಹಾಗೆ ಸಿಕ್ಕಿರ್ಬೋದು. ಬಾ. ರವಿ ಇರು, ನಾನು ಹೋಗಿ ಖುಷಿನ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೇಡ ಬಂಗಾರ, ಪದೇ ಪದೇ ಖುಷಿನ ಮಾತಾಡ್ಸೋ ನೆಪದಲ್ಲಿ ಹೋದ್ರೆ ಅವಳ ಖುಷಿ ನಮ್ಮನ್ನು ಸಿಗೋದಿರೋ ಥರ ಅವಾಯ್ಡ್ ಮಾಡ್ತಾಳೆ. ಇನ್ನೊಂದ್ಸಲ ಮಾತಾಡ್ಸೋಣ. ಇದೇನ್ ಕರ್ಮ ರವಿ, ನನ್ನ ಅಣ್ಣನ ಮಗಳನ್ನ ನನಗ್ ಮಾತಾಡ್ಸಕ್ಕೆ ಇಲ್ಲ ಅವಕಾಶ ಇಲ್ಲ. ಅಂತ ನನ್ನ ಮಗಂಗೆ ಏನಾಯ್ತು? ಗೊತ್ತಿಲ್ಲ ರೀ, ರಾತ್ರಿ ಎಲ್ಲ ಚೆನ್ನಾಗೇ ಇದ್ದ. ರಿಪೋರ್ಟ್ ಲ್ಯಾಬಿಗೆ ಕಳಿಸ್ಕೊಡಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನನ್ನ ಮಗ ಈಗ ಹೇಗಿದ್ದಾನೆ? ಪ್ರಜ್ಞೆ ಬಂತ? ನಿಮ್ಮ ಮಗನಿಗೆ ಕೆಟ್ಟ ಅಭ್ಯಾಸ ಏನಾದರೂ ಇದೆಯಾ? ನನ್ನ ಮಗನಿಗೆ ಕೆಟ್ಟ ಚಟನ? ಇಲ್ಲ ಡಾಕ್ಟ್ರೆ, ನನ್ನ ಮಗ ಅಪ್ರಂಜಿ ಡಾಕ್ಟ್ರೆ, ಯಾವ ದುರಭ್ಯಾಸನೂ ಇಲ್ಲ. ಕೆಟ್ಟ ಅಭ್ಯಾಸ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಇವನಿಗೆ ಹೀಗಾಗಿದೆ, ಏನಾದರೂ ಡಿಪ್ರೆಷನ್ಗೆ ಒಳಗಾಗಿಲ್ಲ? ಡಾಕ್ಟ್ರೆ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅದು ಅರ್ಥ ಆಗ್ತಿಲ್ಲ. ಆದರೆ ಯಾವ್ದಾದ್ರು ವಿಷಯನ ಮನಸ್ಸಿಗೆ ಹಚ್ಕೊಂಡು ಬೇರೆಯವ್ರ ಹತ್ರ ಹೇಳೋಕ್ಕಾಗದೆ ಮನಸ್ಸಿನಲ್ಲೇ ನೋವು ಅನುಭವಿಸ್ತಾ ಇದ್ದ ಅಂತ ಕೇಳಿದೆ. ಇಲ್ಲ ಡಾಕ್ಟ್ರೆ, ಆ ಥರ ಏನೂ ಇಲ್ಲ. ನನ್ನ ಮಗ ಏನಾದ್ರು ವಿಚಾರ ಮಾತಾಡಬೇಕು ಅಂದರೆ ನನ್ನ ಹತ್ರ ಮುಕ್ತವಾಗಿ ಮಾತಾಡ್ತಿದ್ದ. ಏನಾದರೂ ಸೂಸೈಡ್ ಅಟೆಂಪ್ಟ್ ಏನಾದ್ರು ಮಾಡ್ಕೊಂಡಿದ್ದ? ಅಯ್ಯೋ, ಆತ್ಮಹತ್ಯೆನಾ? ಇಲ್ಲ ಡಾಕ್ಟ್ರೆ, ನಮ್ಮ ಮಗ ಆ ಥರ ಏನೂ ಇಲ್ಲ. ಅವನಿಗೆ ಬೇರೆ ಯಾವ ಟೆನ್ಷನೂ ಇಲ್ಲ. ಓದ್ತಾನಲ್ಲ, ಓದೋ ಟೆನ್ಷನ್ ಏನಾದರೂ ಈ ರೀತಿ ಆಗಿರ್ಬೋದ ನೋಡಿ ಹೇಳಿ ಡಾಕ್ಟ್ರೆ. ಓಕೆ, ಈಗ ಬ್ಲಡ್ ಚೆಕಪ್ ಕಳಿಸಿದ್ದೀನಿ, ರಿಪೋರ್ಟ್ ಬರಲಿ ಗೊತ್ತಾಗತ್ತೆ. ಆಮೇಲೆ ಒಂದು 4 ದಿವಸ ಇಲ್ಲೇ ಇರಬೇಕಾಗತ್ತೆ. ಅಯ್ಯೋ, ಹಾಗನ್ಬಿಡಿ ಡಾಕ್ಟ್ರೆ, ನಾಡಿದ್ದು ಅವ್ನಿಗೆ ಎಕ್ಸಾಮ್ ಇದೆ. ಅವ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ. ಪರೀಕ್ಷೆ ಬರೀಲಿಲ್ಲ ಅಂದರೆ ಅವ್ನ ಭವಿಷ್ಯಕ್ಕೆ ತೊಂದರೆ ಆಗ್ಬಿಡುತ್ತೆ ಡಾಕ್ಟರ್. ಅಲ್ಲಮ್ಮ, ಪ್ರಜ್ಞೆ ಬಂದ್ರೆ ತಾನೇ ಎಕ್ಸಾಮ್ಗೆ ಹೋಗೋಕ್ಕಾಗೋದು. ಮೊದಲು ಪ್ರಜ್ಞೆ ಬರಲಿ. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ ಡಾಕ್ಟರ್? ಈಗಲೇ ಏನು ಹೇಳೋಕ್ಕಾಗಲ್ಲಮ್ಮ. ಸರಿ ಡಾಕ್ಟ್ರೆ. ಸಮಾಧಾನ ಮಾಡ್ಕೊ. ರೀ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತೀರಾ? ಬನ್ನಿ ಈ ಕಡೆ, ನಾನು ಮಾಡ್ತೀನಿ. ಅರೆ ಚೆನ್ನು ಮರಿ, ಎಕ್ಸಾಮ್ ಮುಗಿಯೋವರೆಗೂ ಈ ಕೆಲ್ಸಗಳ ಬಗ್ಗೆ ಯೋಚನೆ ಮಾಡೋ ಹೋಗಿಲ್ಲ ನೀನು. ನಡೀರಿ, ನಡಿ ಓದ್ಕೋ. ಮತ್ತೆ 24 ಗಂಟೆ ಓದ್ತಾ ಇರಕ್ಕಾಗುತ್ತಾ? ಈ ಥರ ಏನಾದ್ರು ಕೆಲಸ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ನೀವು ಸುಮ್ಮನೆ ಇರಿ. ನೋ ವೇ, ಇದೆಲ್ಲ ಏನು ಬೇಡ. ಹೋಗಿ ಹೋಗಿ ಓದ್ಕೊಡಿ. ಅಲ್ಲ, ಒಂದು ನಿಮಿಷ. ಆ ಕೆಲ್ಸದವ್ರು ಹುಷಾರಾದ್ರ? ಇಲ್ಲಾಂದ್ರೆ ಸುಮ್ಮನೆ ನಿಮ್ಗೆ ಕೆಲಸ ಜಾಸ್ತಿ ಆಗುತ್ತೆ. ಕೆಲ್ಸದವ್ರಿಗೆ ಇನ್ನೂ ಹುಷಾರಾಗಿಲ್ಲ, ಆದರೆ ನೋ ವರೀಸ್. ಆಫೀಸಿಂದ ಹೌಸ್ ಕೀಪಿಂಗ್ ಸ್ಟಾಫ್ಗೆ ಬರಕ್ಕೆ ಹೇಳಿದ್ದೀನಿ, ಅವ್ರು ಬರ್ತಾರೆ. ಹೇಗಿದ್ರೆ ಸರ್, ನಡೀರಿ, ತಿಂಡಿ ತಿನ್ಬೇಡ. ಇಲ್ಲ, ಅದಕ್ಕೆ ಮೊದಲು ನಾನು ಬಾದಾಮಿ ತಿನ್ಬೇಕು. ಬಾದಾಮಿನ? ಯಾಕೆ? ಬಾದಾಮಿ ತಿಂದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತಂತೆ. ಓಹೋ, ಇದನ್ನೆಲ್ಲಾದ್ರೂ ಓದಿದ್ರಾ ಅಥವಾ ಯಾರಾದ್ರೂ ನಿಮಗೆ ಹೇಳಿದ್ರಾ? ಅಮ್ಮ ಯಾವಾಗಲೂ ಹೇಳೋಳು. ಹಾಗೆ ದಿನ ಬೆಳಗ್ಗೆ ಬಾದಾಮಿನ ನೀರಲ್ಲಿ ನೆನೆಸಿ ನನಗೆ ಕೊಡ್ತಾ ಇದ್ರು. ಆನೆಗಳಿಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತಂತೆ. ಮೇ ಬಿ ಅವುಗಳು KG ಗಟ್ಟಲೆ ಬಾದಾಮಿ ತಿಂತಾವೋ ಏನೋ. ಅದೇ ಮತ್ತೆ ರೇಗಿಸ್ತಿದ್ದೀರಾ ನನಗೆ? ಇಲ್ಲ, ನಾನು ಇದ್ರ ಬಗ್ಗೆ ಕೇಳಿದ್ದೀನಿ. ಸೊ ಇವತ್ತಿಂದ ಎವ್ರಿ ಡೇ ಬಾದಾಮಿ.
ನಂಗೆ ಸಾಕು. ಡಾಕ್ಟ್ರೆ ರಿಪೋರ್ಟ್ ಬಂತಾ? ಆಗಲೇ ನಿಮ್ಮ ಮಗನಿಗೆ ಏನಾದರೂ ಕೆಟ್ಟ ಅಭ್ಯಾಸ ಇದೆಯಾ ಅಂತ ಕೇಳಿದೆ. ಏನಿಲ್ಲ ಅಂತ ಹೇಳಿದ್ರಿ. ಆ ರಿಪೋರ್ಟ್ನಲ್ಲಿ ಬ್ಲಡ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ತೋರಿಸ್ತಾ ಇದೆ. ಡಾಕ್ಟ್ರೇ ಏನು ಹೇಳಿದ್ರಿ? ನನ್ನ ಮಗ ಕುಡಿತಾನ? ಹೌದು ಸರ್, ಕುಡಿಯೋದ್ರ ಜೊತೆಗೆ ಅಲರ್ಜಿಕಲ್ ಫುಡ್ ತಿಂದು ವಾಮಿಟ್ ಆಗಿ ಸುಸ್ತಾಗಿ ಪ್ರಜ್ಞೆ ತಪ್ಪಿದ್ದಾನೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಇಲ್ಲ ಡಾಕ್ಟ್ರೆ, ನಾನಿದೆ ನಂಬಲ್ಲ. ಇದು ರಿಪೋರ್ಟ್ ಎಕ್ಸ್ಚೇಂಜ್ ಆಗಿರ್ಬೇಕು ನೋಡಿ. ನನ್ನ ಮಗ ಅಂತವನಲ್ಲ. ಕೋಪ ಮಾಡ್ಕೋಬೇಡಿ ಸರ್, ಇದು ನಿಮ್ಮ ಮಗನ ಬ್ಲಡ್ ರಿಪೋರ್ಟ್. ನಿಮ್ಮ ಮಗನ ಮೈಯಿಂದಲೇ ತೆಗೆದ ರಕ್ತದಿಂದ ಪರೀಕ್ಷೆ ಮಾಡಿಸಿ ಈ ರಿಪೋರ್ಟ್ ತೊಗೊಂಡಿರೋದು. ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ಟೆಸ್ಟ್ ಮಾಡಿಸ್ಕೋಬೋದು. ನನ್ನ ಮಗ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನು ಡಾಕ್ಟ್ರೆ ಹೀಗೆ ಹೇಳ್ತಿದ್ದೀರಾ? ಈ ಕಾಲದಲ್ಲಿ ಇದೆಲ್ಲ ಮಾಮೂಲಿ. ಕುಡಿಯೋದು, ಸಿಗರೇಟ್ ಸೇದೋದು ಇದೆಲ್ಲ ಒಂಥರ ಕ್ರೇಜು. ಕೆಲವು ಸಲ ಸಹವಾಸದಿಂದಲೂ ಹೀಗಾಗತ್ತೆ. ಇದಕ್ಕೆ ಹೆತ್ತವರು ಬೈಯೋದು ಹೊಡೆಯೋದು ಮಾಡದೆ ಬುದ್ಧಿ ಹೇಳಿ ಸರಿ ಮಾಡಬೇಕು. ಸರಿ ಡಾಕ್ಟ್ರೆ, ನಾನೊಂದ್ಸರಿ ಅವನ್ನ ನೋಡ್ಬೋದಾ? ನೋಡ್ಬೋದು, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಒಳಗಡೆ ಹೋಗಿ ಗಲಾಟೆ ಮಾಡಬೇಡಿ. ಸರಿ ಡಾಕ್ಟ್ರೆ. ಏನ್ ಲಲಿತಾ, ನಮ್ಮ ಮಗ ಕುಡಿತಾನ? ಇದು ನಿನಗೆ ಮೊದಲೇ ಗೊತ್ತಿತ್ತಾ? ನನಗೆ ಗೊತ್ತಾಗ್ತಿಲ್ಲ ಲಲಿತಾ. ಫ್ರೆಂಡ್ ಜೊತೆ ಹೋಗ್ತೀನಿ, ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದು ಇಂಥ ಕೆಟ್ಟ ಕೆಲಸ ಮಾಡೋದಕ್ಕ? ಮನೆಗೆ ಬಂದರೂ ಲೇಟಾಗಿ ಬರೋನು. ಏನೋ ಕೆಲಸ ಇರಬೇಕು ಪಾಪ, ಲೇಟಾಗಿ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಇಂಥ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ಅಂತ. ನಿನ್ಗಿದು ಗೊತ್ತಿತ್ತಲ್ಲ ಅಂತ? ನಿನ್ಗೆ ಗೊತ್ತಿರುತ್ತೆ ಬಿಡು. 3 ಹೊತ್ತು ದೇವ್ರ ಪೂಜೆ, ಮನೆ ವಾರ್ತೆ ಅಂತ ಓಡಾಡ್ತಿರ್ತೀಯ. ಎಂಥ ಮಗ ಹುಟ್ಟುಬಿಟ್ನೆ. ನಮ್ಮ ಮನೆ ಮಾನ ಮರ್ಯಾದೆ ಕಡಿಯೋದಕ್ಕೆ. ಇದು ಆಸ್ಪತ್ರೆ ರೀ, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಲಲಿತಾ, ಇವ್ರು ಮಾಡ್ತಿರೋ ಕೆಲಸ ನೆನೆಸ್ಕೊಂಡ್ರೆ ಕೋಪ ಹುಕ್ಕಿ ಬರ್ತಾ ಇದೆ. ಕೋಪ ಮಾಡ್ಕೋಬೇಡ್ರಿ. ಏನೇ ಇದು ಲಲಿತಾ? ಓದಿ ಉದ್ಧಾರ ಆಗ್ತಾನೆ, ಫಾರಿನ್ಗೆ ಹೋಗಿ ದೊಡ್ಡ ಮನುಷ್ಯ ಆಗ್ತಾನೆ ಅಂದ್ರೆ ಹೀಗೆ ಬಂದು ಬಿದ್ದಿದ್ದಾನಲ್ಲೇ. ಎಚ್ಚರ ಇಲ್ಲ ಅಂತ ಬಚ್ಚವಾಗಿದ್ದಾನೆ. ಇಲ್ಲ ಅಂದ್ರೆ ಹಲ್ಲು ಉದುರಿಸ್ತಾ ಇದೆ. ಯಾಕ್ರಿ ಅಷ್ಟೊಂದು ಕೋಪ ಮಾಡ್ಕೋತೀರಾ? ನೋಡಿ ಎಂಥ ಪರಿಸ್ಥಿತಿಲಿ ಮಲಗಿದಾನೆ ಅಂತ. ಇಂಥ ಸ್ಥಿತಿ ಮಾಡ್ಕೊಂತ ಹೇಳಿದ್ನು ನಾನು. ಲಲಿತಾ, ಇಂಥ ಬುದ್ಧಿ ಕಲ್ತವ್ರು ಉದ್ಧಾರ ಆಗೋಲ್ಲ ಕಣೆ. ಇವನು ಹೀಗೆ ಮಾಡ್ತಿದ್ದೇನೆ ಅಂತ ಒಂದು ಸುಳಿವು ಸಿಕ್ಕಿದ್ರೆ ಸಾಕಾಗಿತ್ತು. ಅನಿಸ್ಬಿಡ್ತಿದ್ದೆ. ನಿಮ್ ತಮ್ಮ ಅಂತೀನಿ, ಸ್ವಲ್ಪ ಸುಮ್ಮನೆ ಇಟ್ಬಿಡಿ. ಹಾಗೆಲ್ಲ ಮಾತಾಡ್ಬೇಡ್ರಿ. ಅಯ್ಯೋ ಲಲಿತಾ, ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗುತ್ತೇನೆ. ಎಚ್ಚರವಾಗ್ಲಿ, ಎಚ್ಚರವಾಗ್ಲಿ. ಇವನು ಅಯ್ಯೋ ನೋಡ್ತೀನಿ. ಅಯ್ಯೋ ರೀ ವಿಶ್ವ, ಮಗನೇ ಹೇಳೋ ಮೇಲೆ ನಡಿ, ನಾವು ಮನೆಗೆ ಹೋಗೋಣ. ವಿಶ್ವ, ನೀವು ಹೇಗೆ ಮಲಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡು ಮಗನೇ. ನೀನು ಸರಿ ಹೋಗ್ಲಿ ಅಂತ ನಾನು ಹೀಗೆ ಮಾಡ್ಬಿಟ್ಟೆ.
ನನ್ ಕ್ಷಮಿಸ್ಬಿಡು. ಲಕ್ಷ್ಮಿ, ಲಕ್ಷ್ಮಿ, ಬೆಳಗ್ಗೆ ಅಡುಗೆ ಮನೆ ಸೇರ್ಕೊಂಡವಳು ಇನ್ನೂ ಈಚೆಗೆ ಬರಲಿಲ್ವಲ್ಲ, ಏನು ಮಾಡ್ತಿದ್ದೀಯಾ? ಏನತ್ತೆ? ಅತ್ತೆ, ತಂಬಿಟ್ಟು ಮಾಡ್ತಾ ಇದ್ದೆ. ತಂಬಿಟ್ಟ? ಏನು ವಿಶೇಷ? ನಾಳೆಯಿಂದ ಜಾಹ್ನವಿಗೆ ಪರೀಕ್ಷೆ ಶುರುವಾಗ್ತಾ ಇದೆ. ಅದು ಮುಗಿಯೋವರೆಗೂ ಇಲ್ಲಿಗೆ ಬರ್ತಾಳೆ. ತಂಬಿಟ್ಟಂದ್ರೆ ಅವಳಿಗೆ ಇಷ್ಟ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೆ. ಜಾನು ಬರ್ತಿದ್ದಾಳ ಅತ್ತೆ? ಹೌದು ವೀಣಾ, ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ. ಅದಕ್ಕೆ ಅವಳಿಗೇನು ಇಷ್ಟನೋ ಆ ತಿಂಡಿ ಮಾಡೋಣ ಅನ್ಕೊಂಡೆ. ಅತ್ತೆ, ಹಾ, ಜಾನುಗೆ ಬೆಣ್ಣೆ ಮುರುಕು ಅಂದ್ರೂ ಇಷ್ಟ, ಅದನ್ನು ಮಾಡಿಬಿಡೋಣ. ಆಯ್ತು. ಪಾಪ ಒಂದು ವಾರ ಓಡಾಡ್ಕೊಂಡು ತಿನ್ಕೊಂಡಿರ್ಲಿ. ಗೊಣಗ್ಸೊಪ್ಪಿ, ಬೆಣ್ಣೆ ಮುರುಕು ನನಗೂ ಸೇರಿಸ್ಬೇಡ. ಅಜ್ಜಿ, ಜಾನು ಆದರೆ ಪರೀಕ್ಷೆ ಬರೀತಾಳೆ, ಅದಕ್ಕೆ ಅವಳಿಗೋಸ್ಕರ ಬೆಣ್ಣೆ ಮುರುಕು ಮಾಡ್ತೀವಿ. ನೀವ್ಯಾವ ಪರೀಕ್ಷೆ ಬರೀತೀರಾ? ನೀವು ಪರೀಕ್ಷೆ ಬರೆಯಂಗಿದ್ರೆ ನಿಮಗೂ ಮಾಡ್ಕೊಡೋಣ. ಬನ್ನಿ ಅತ್ತೆ. ಹಾಂ. ಇಂಥ ಪರೀಕ್ಷೆಗಳನ್ನು ನನ್ನ ಜೀವನದಲ್ಲಿ ತುಂಬ ಬರೆದಿದ್ದೇನೆ. ಬೇಬಿ ಜ್ಯೂಸ್. ಥ್ಯಾಂಕ್ ಯು. ಬೇಬಿ, ಮ್ಯಾನೇಜರ್ ಫೋನ್ ಮಾಡಿದ್ರಾ? ಲೋನ್ ವಿಷಯ ಏನಾಯ್ತು? ಇಲ್ಲ ಹರಿ, ಸ್ಯಾಲ್ರಿ ಸರ್ಟಿಫಿಕೇಟ್ಗೋಸ್ಕರ ಕಂಪನಿ ಕಡೆಯಿಂದ ಲೆಟರ್ ಕೇಳಿದ್ದಾರೆ. ನಾನು ಸಿದ್ದು ಹತ್ರ ಮಾತಾಡಿದ್ದೀನಿ. ನೀನು ತಲೆ ಕೆಡಿಸ್ಕೊಳ್ಬೇಡ, 100% ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ ಹರಿ, ನಿನ್ನ ಕಂಪ್ನಿ ಬಗ್ಗೆ, ಅದು ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ದುಡ್ಡು ಕಾಸಿನ ವಿಚಾರ ನಾನು ನೋಡ್ಕೋತೀನಿ, ಆಯ್ತಾ? ನನಗೆ ಅದೇ ಬೇಜಾರಾಗ್ತಾ ಇರೋದು ಬೇಬಿ. ನನ್ನಿಂದ ನಿನಗೆ ಎಷ್ಟೆಲ್ಲ ತೊಂದರೆ ಅಲ್ಲ. ಬೇಬಿ, ನಾನು ಏನು ಮಾಡಿದ್ರು ನಿನಗೋಸ್ಕರ, ನೀನು ಏನು ಮಾಡಿದ್ರು ನನಗೋಸ್ಕರ. ನಾವಿಬ್ಬರು ಒಂದೇ ಅಂದಮೇಲೆ ತೊಂದರೆ ಯಾಕಾಗತ್ತೆ ಹೇಳು? ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಇನ್ನು 10,000 ಸೇರಿಸ್ಬಿಟ್ರೆ 5 ಲಕ್ಷ ಆಗ್ಬಿಡುತ್ತೆ ಕಣೈ. ರೀ, ಯಾವಾಗ ನೋಡಿದ್ರೆ ಹಿಂಗೆ ದುಡ್ಡು ದುಡ್ಡು ಅಂತ ಆಡ್ತಿರ್ತೀರಲ್ರಿ? ಈಗ ಆಡ್ತಿರೋದಕ್ಕೆ ಕಣೆ ನಮ್ಮದು ಅಂತ ಒಂದು ಸೈಟು, ನಮ್ಮದು ಅಂತ ಒಂದು ಮನೆ ಆಗ್ತಿರೋದು. ನಿನಗೆ ನನ್ನ ಲೆಕ್ಕಾಚಾರ ಅರ್ಥ ಆಗ್ಬೇಕು. ಅಯ್ಯೋ, ನಂಗೆ ಅರ್ಥ ಆಗೋದು ಬೇಡ ಬಿಡಿ. ನೋಡೆ, ಹೆಂಗೋ ಜಾವನಿಗೆ ಮದುವೆ ಆಯಿತು. ಈಗ ಭಾವನ ಜೀವನನೂ ಸೆಟ್ಲ್ ಆಗೋ ಥರ ಇದೆ. ನಮ್ಮ ಜೀವನನ ನೋಡ್ಕೋಬೇಕಲ್ವಾ? ರೀ, ಹಾಂ, ಅವತ್ತು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಲ್ಲ ಲೋನ್ ಅಪ್ಲೈ ಮಾಡೋದಕ್ಕೆ, ಏನಾಯ್ತು? ಏನೂ ಆಗಿಲ್ಲ ಕಣೆ. ಮುಂಚೆ ಅವನಿಗೆ ಫೋನ್ ಮಾಡ್ತಿದ್ದೆ, ಅವನು ಫೋನ್ ಎತ್ತಿದ್ದ. ಅವತ್ತು ನಾವು ಡೋರಿಂದ ಬಚ್ಚಿಟ್ಕೊಂಡ್ವಲ್ಲ, ಆಮೇಲಿಂದ ಫೋನೇ ಎತ್ತಾ ಇಲ್ಲ. ಅಲ್ಲ, ಹಾಂ, ಒಂದೇ ಮನೆಯವರು ಇಬ್ಬಿಬ್ರು ಒಟ್ಟಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೀಗೇನಾದರೂ ಮಾಡ್ತಿರ್ಬೋದಾ? ಏನೋ ಗೊತ್ತಿಲ್ಲ ಕಣೆ. ನಾಳೆ ನಾನೇ ಹೋಗಿ ಪರ್ಸ್ನಲ್ಲಾಗಿ ಅವನನ್ನು ಮೀಟ್ ಮಾಡಿ ಕೈ ಬೆಚ್ಚಗೆ ಮಾಡಿಬಿಡ್ತೀನಿ. ಅದೇನು ಮಾಡ್ತೀರೋ ಮಾಡಿ. ರೀ, ಹಾಂ, ಕುಡಿಯೋಕೆ ಮಜ್ಜಿಗೆ ಏನಾದರೂ ತರಲಾ? ತಗೊಂಬ ಹೋಗು. ಜಾನ್ವಿಯವರೇ, ಇಷ್ಟೊಂದು ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೀರಾ? ಇಲ್ಲಿಗಾರು ಹೊರಟಿದ್ದೀರಾ? ಹಾ, ಅಮ್ಮನ ಮನೆಗೆ. ಅಮ್ಮನ ಮನೆಗ? ಯಾಕೆ ಅವರು ಫೋನ್ ಮಾಡಿ ಅವರೇನಾದ್ರು ಕರೆದ್ರ ಬನ್ನಿ ಅಂತ? ಇಲ್ಲ ಇಲ್ಲ, ಎಕ್ಸಾಮ್ ಇದೆಯಲ್ಲ, ಅಲ್ಲಿಂದನೇ ಎಕ್ಸಾಮ್ ಮುಗಿಯೋವರೆಗೂ ಓಡಾಡೋಣ ಅಂತ. ಯಾಕೆ ಇಲ್ಲಿಂದ ಓಡಾಡೋಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಊರಿ, ಇಲ್ಲಿಂದ ಕಾಲೇಜ್ ತುಂಬ ದೂರ, ನಮ್ಮ ಮನೆಯಿಂದ ಆದರೆ ಹತ್ತಿರ. ದಿನ ಟ್ರಾವೆಲಿಂಗ್ ಮಾಡಿದ್ರೆ ಸುಸ್ತಾಗಿ ಹೋಗುತ್ತೆ. ಅಟ್ಲೀಸ್ಟ್ ಆ ಟ್ರಾವೆಲ್ ಟೈಮಲ್ಲಿ ಓದ್ಕೊಳ್ಳೋಣ ಅಂತ. ಪ್ಲೀಸ್ ಬೇಡ ಅನ್ಬೇಡಿ.
ಅಂದರೆ ನೀವು ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ತಮಾಷೆ ಮಾಡ್ತಿಲ್ವಾ? ಇದ್ರಲ್ಲಿ ತಮಾಷೆ ಮಾಡೋವಂಥದ್ದು ಏನಿದೆ? ನಿಜ ಹೋಗ್ತಿದ್ದೀನಿ. ಜಾನ್ವಿ ಅವರೇ, ನಿಮ್ಮನ್ನು ಬಿಟ್ಟು ಇಲ್ಲಿ ಒಬ್ಬರೇ ನಾನು ಹೇಗಿರಬೇಕು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದಿವಸ ನನ್ನ ಜೊತೆಗಿದ್ದು ಈಗ ಅಮ್ಮನ ಮನೆಗೆ ಹೋಗ್ತೀನಿ ಅಂತಿದ್ದೀರಲ್ಲ, ನನ್ನನ್ನು ಬಿಟ್ಟು ಆರಾಮಾಗಿ ಇದ್ಬಿಡ್ತೀರಾ ನೀವು? ನಿಮ್ಮನ್ನು ಬಿಟ್ಟು ಒಂದಿನ ಇರೋಕ್ಕಾಗಲ್ಲ ಅಂತ ನಾನಿದ್ದೀನಿ. ನೀವು ನೋಡಿದ್ರೆ 1 ವಾರ ಹೋಗ್ತೀನಿ ಅಂತಿದ್ದೀರಾ? ನಾನು ಬಂಟಿ ಆಗ್ಬಿಡಲ್ವಾ? ಅಯ್ಯೋ ರೀ, ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಾ? ಎಕ್ಸಾಮಿಗೆ ಓಡಾಡೋಕೆ ಈಸಿ ಆಗುತ್ತೆ ಅಂತ ನಾನು ಈ ನಿರ್ಧಾರ ತಗೊಂಡೆ ಅಷ್ಟೇ. ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬೇಡ, ನಾನು ಎಲ್ಲಿಗೂ ಹೋಗಲ್ಲ. ನಾನು ಇಲ್ಲಿಂದನೇ ಓಡಾಡ್ತೀನಿ. ಇಲ್ಲ ಜಾನ್ವಿ ಅವರೇ, ನೀವು ತಗೊಂಡು ನಿರ್ಧಾರ ಸರಿಯಾಗಿದೆ. ಎಕ್ಸಾಮ್ಗೆ ನಿಮ್ಮ ತಾಯಿ ಮನೆಯಿಂದನೇ ಓಡಾಡಿ. ಇಲ್ಲ, ಬೇಡ, ನಾನು ಎಲ್ಲಿಗೂ ಹೋಗಲ್ಲ. ನಾನು ಆಗ್ಲೇ ಒಂದ್ಸಲಿ ಹೇಳಂದಲ್ಲ, ನೋಡಿ, ನಿಮ್ಮ ಗಂಡನಾಗಿ ನಿಮ್ಮ ಖುಷಿನೇ ನಾನು ಪೂರೈಸಲಿಲ್ಲ ಅಂದರೆ ಏನು ಉಪಯೋಗ ಆಯಿತು? ಸದ್ಯಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ?